ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವ. ಇವತ್ತು ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀನಿ, ಹೊಗ್ನೇಕಲ್ ರೋಡಲ್ಲೇ. ಹೊಗ್ನೇಕಲ್ ರೋಡಲ್ಲಿ ಏನಕ್ಕೆ ಹೋಗ್ಬೇಕು ಅಂದರೆ, ಇಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಈ ಹೊಗ್ನೇಕಲ್ ರೋಡಲ್ಲಿ ಹೋದರೆ ಏನು ಬೆನಿಫಿಟ್ ಅಂದರೆ, ಸ್ವಲ್ಪ ಘಾಟಲ್ಲಿ ಇರುತ್ತೆ, ರೋಡೂ ಸ್ವಲ್ಪ ಖರಾಬಾಗಿರುತ್ತೆ. ಅದು ಒಂಥರ ಎಕ್ಸ್ಪೀರಿಯೆನ್ಸು. ಈ ರೋಡಲ್ಲಿ ಹೋದರೆ ಒಂಥರ ಮಜಾ. ಬನ್ನಿ ಮತ್ತೆ ನೀವು ನೋಡಿದ್ರಂತೆ. ಇದು ಕನ್ನಡ ಚಾನೆಲ್ ಬ್ರೋ. ಮಾದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೆ ಹಲವಾರು ದಾರಿಗಳಿದೆ. ಒಂದು ಕನಕಪುರ ರೋಡಿಂದನೂ ಹೋಗ್ಬೋದು, ಇನ್ನು ಒಂದು ಈ ಹೊಗ್ನೇಕಲ್ ತಮಿಳ್ನಾಡಿಂದನೂ ಹೋಗ್ಬೋದು. ತಮಿಳ್ನಾಡಿಂದನೂ ಬೇರೆ ಬೇರೆ ಮೇಟೂರು ಆ ಕಡೆಯಿಂದನೂ ಹೋಗ್ಬೋದು. ಗೋಪಿನಾಥಮಿಂದನೂ ಹೋಗ್ಬೋದು. ಗೋಪಿನಾಥಮ್ ಅಂದರೆ ಈ ಹೊಗ್ನೇಕಲ್ಲಿಂದ ತೆಪ್ಪೆಯಲ್ಲಿ ಹೋಗಿ ಹಾಗೆ ಹೋಗ್ಬೋದು. ಇಲ್ಲ ಬಸ್ ರೂಟ್ ಅಂದರೆ ನಿಮಗೆ ಮತ್ತೆ ಮೇಟೂರಿಗೆ ಹೋಗಿ ಹಾಗೂ ಹೋಗ್ಬೋದು. ನಾವು ಬೈಕಲ್ಲೇ ಹೋಗ್ತಾ ಇರೋದ್ರಿಂದ ನಮಗೆ ಇದೇ ಒಂದು ಶಾರ್ಟ್ ರೂಟ್ ಇದು, ಪ್ಲಸ್ ರೋಡ್ ಸ್ವಲ್ಪ ಚೆನ್ನಾಗಿರಲ್ಲ. ಆದ್ರೂ ನಮಗೆ ಈ ಕಡೆ ಹೋಗಬೇಕು ಅಂತ ಒಂದು ಮಜಾ. ಈ ಕಡೆನೇ ನಮಗೆ ಘಾಟ್ ಸೆಕ್ಷನ್ ಎಲ್ಲ ಜಾಸ್ತಿ ಇರುತ್ತೆ, ಫಾರೆಸ್ಟ್ ಏರಿಯಾ ಎಲ್ಲ ತುಂಬ ಇರುತ್ತೆ. ನಮಗೆ ಇದು ಒಂಥರ ಈ ರೂಟಲ್ಲೇ ಹೋಗ್ಬೇಕಂತ ನಾವು ಬರ್ತಾ ಇರ್ತೀವಿ ಆವಾಗ. ನಾವು ಈ ರೂಟಲ್ಲೇ ಇನ್ನು ಸುಮಾರು ಓಡಾಡ್ತೀವಿ. ಇನ್ನು ಇಲ್ಲಿ ಮಸ್ಟ್ ಆ್ಯಂಡ್ ಶ್ಯೂರ್ ಈ ಜಾಗದಲ್ಲಿ ಕೋತಿಗಳಿದ್ದೇ ಇರುತ್ತೆ. ಅದಕ್ಕೆ ಅವ್ರ ಪ್ಲೇಸ್ ಅನಿಸುತ್ತದೆ. ಆ ಕೋತಿಗಳು ಯಾವಾಗಲೂ ಅಲ್ಲಿ ಇದ್ದೇ ಇರುತ್ತೆ ಈ ರೂಟಲ್ಲಿ. ನೀವು ದಯವಿಟ್ಟು ಹೋಗುವಾಗ ನಿಲ್ಲಿಸ್ಬಿಟ್ಟು ಏನು ಹಾಕ್ಲಿಕ್ಕೆ ಹೋಗಬೇಡಿ. ಗಾಡಿ ನಿಲ್ಲಿಸಿದ್ರೆ ನಿಮ್ಮ ಹಿಂದೆ ಬರುತ್ತೆ. ಆ ಥರದ್ದೆಲ್ಲ ಮಾಡಬೇಕು. ನೋಡಿದ್ರಲ್ವ ಹೆಂಗಿದೆ ಬೆಟ್ಟ ಇಳಿತಾ ಇರೋದು. ರೋಡ್ ಅಂತೂ ಡಗಡಗ ರೋಡ್ ನೋಡಿ ಹೇಗಿರುತ್ತೆ. ಇಲ್ಲಿ ಹೊಗ್ನೇಕಲ್ ಬಂದ್ವಿ ನಾವು. ಇನ್ನು ಒಂದು 5 ಕಿಲೋಮೀಟ್ರ್ ಹಿಂದೆನೇ ಈ ತೆಪ್ಪೆ ಸಿಗುತ್ತೆ. ತೆಪ್ಪೆಯಲ್ಲಿಂದ ಆ ಕಡೆಗೆ ಗಾಡಿ ಹೋಗುತ್ತೆ. ಅದಕ್ಕೆ ಒಬ್ಬರಿಗೆ ಗಾಡಿಗೆ ಸೇರಿ 50 ರೂಪಾಯಿ ತೊಗೊತಾರೆ. ಇದು 6 ಗಂಟೆವರೆಗೂ ಮಾತ್ರ ಇರುತ್ತೆ ಸಾಯಂಕಾಲ, ಆಮೇಲೆ ಬಿಡಲ್ಲ. ಪರ್ ಪರ್ಸನ್ಗೆ 20 ರೂಪೀಸ್ ಇರುತ್ತೆ. ಈ ಕಡೆಯಿಂದ ಆದರೂ ಹೋಗ್ಬೋದು, ಆ ಕಡೆಯಿಂದ ಆದರೂ ಬರ್ಬೋದು. ಬಟ್ ಟೈಮಿಂಗ್ ಮಾತ್ರ 6 ಗಂಟೆ ಒಳಗಡೆನೇ ಹೋಗಬೇಕು. ಆಮೇಲೆ ಹೋದರೆ ಆ ಕಡೆನೂ ಬಿಡಲ್ಲ. ನೀವು ಫಾರೆಸ್ಟ್ ಕಡೆಯಿಂದನೂ ನಿಮಗೆ ಗೇಟ್ ಹಾಕಿರ್ತಾರೆ ಅಲ್ಲಿ, ಮತ್ತು ಆ ಟೈಮಲ್ಲಿ ಬಿಡಲ್ಲ. ಯಾಕಂದರೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಆನೆಗಿನೇ ಬರೋ ಇರುತ್ತೆ. ನಮ್ಗೆ ಕಾಣಿಸಿದೆ ಹೋಗಬೇಕಾದ್ರೆ. ಇದು ತುಂಬ ಬ್ಯೂಟಿಫುಲ್ ಪ್ಲೇಸು ಹೊಗ್ನೇಕಲ್ಲಲ್ಲೇ. ಒಣ್ಣಾಗದ್ ಬಿಡಿ. ಆ ಹುಡುಗನ ಚಪ್ಪಲಿ ಸ್ಲಿಪ್ ಆಗೋಯ್ತು. ಪರವಾಗಿಲ್ಲ, ಸ್ನಾಲಿ ಅವ್ನು ನೀರಲ್ಲಿ ನೆನಿಬೇಕಂತಿತ್ತು. ಓಕೆ, ಇದು ತೆಪ್ಪೆಯಲ್ಲಿ ಒಂದು 4 ಗಾಡಿ ಹೋಗ್ಬೋದು ಅನಿಸುತ್ತೆ. 4 ಗಾಡಿ, ಒಂದು ಸುಮಾರು ಜನ ಕುತ್ಕೋಬೋದು. ಇವರು ಜೀವನ ಇದರಿಂದಾನೇ ಮಾಡ್ತಾರೆ. ಸುಮಾರು ವರ್ಷಗಳಿಂದ ಇದೇ ಕೆಲಸ ಮಾಡ್ತಾವ್ರೆ ಇವರು. ಎಕ್ಸಲೆಂಟ್. ತುಂಬ ಹಾರ್ಡ್ ವರ್ಕ್ ಇರುತ್ತೆ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ತುಂಬ ಜನ ಸೆಲ್ಫಿನೂ ತೊಗೊಳ್ತಾ ಇದ್ದರು. ಬ್ಯೂಟಿಫುಲ್ ಪ್ಲೇಸ್, ನೀವು ನೋಡಿ.
ಇದು ವೀರಪ್ಪನ್ ಬದುಕಿರೋ ಕಾಲದಲ್ಲಿ ಇವರು ಅಡ್ಡ ಇದು. ಅಂದರೆ ಈ ರೋಡಲ್ಲಿ ಓಡಾಡ್ತಿದ್ರು, ಅಡ್ಡ ಅಂತ ಹೇಳಲಿಕ್ಕಾಗಲ್ಲ. ಅವನದಲ್ಲ ಇದು, ಕಾಡು. ಈ ಕಾಡಲ್ಲಿ ಇದ್ದ ಸ್ವಲ್ಪ, ಇಲ್ಲಿಂದಾನೇ ಶುರು ಆಗುತ್ತೆ, ಎಲ್ಲಿಂದ ಗಂಟನೂ ಇದೆ. 6,000 ಕಿಲೋಮೀಟರ್ಸ್ ಇದೆ ಅಂತ. ಆ ಕಡೆ ಈ ಕಡೆ ಎಷ್ಟು ದೂರ ಇದೆ ಅಂದರೆ ಬೆಟ್ಟ ತುಂಬ ದೂರ ಇದೆ. ಅಂದವೇ ಗೋಪಿನಾಥಮ್ ಹೋಗಬೇಕಾದ್ರೆ ಈ ರೂಟು ಸಿಗುತ್ತೆ. ತುಂಬ ಒಂಥರ ನೀವು ಹಗಲಲ್ಲಿ ಹೋದರೆ ಅಂತೂ ಪರವಾಗಿಲ್ಲ, ನೈಟಲ್ಲೇ ಸ್ವಲ್ಪ ಕತ್ಲಾಗಿರೋ ಟೈಮಲ್ಲಂತೂ ಓಡಾಡೋಕ್ಕೆ ಭಯ. ಬಟ್ ಅಲ್ಲಲ್ಲಿ ಸಣ್ಣ ಮನೆಗಳೂ ಇದೆ. ಅದನ್ನು ಏನು ದೊಡ್ಡಿ ಮನೆ ಅಂತ ಹೇಳ್ತಾರೆ. ಹಸುಗಳನ್ನೆಲ್ಲ ಸಾಕೋಂಥವ್ರು ಇರ್ತಾರೆ ಇಲ್ಲಿ ಈ ಸರೌಂಡಿಂಗಲ್ಲೇ. ಮತ್ತು ಈ ರೂಟಲ್ಲಿ ಬಂದರೆ ನಿಮಗೆ ಮಾದೇಶ್ವರ ಬೆಟ್ಟ 150 ಕಿಲೋಮೀಟ್ರ್ ಆಗ್ಬೋದು. ಅದೇ ನೀವು ಅನಪ್ ರೋಡಲ್ಲಿ ಹೋದರೆ ನಿಮಗೆ 200 ಕಿಲೋಮೀಟ್ರ್ ಮೇಲೇ ಆಗುತ್ತೆ. 205, 210 ಆ ಥರ ಆಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನೋಡಿಬಿಟ್ಟು ಹೋಗ್ಬಿಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್.